ಹರೇ ಕೃಷ್ಣ. ನನ್ನ ಹೆಸರು ಸಚ್ಚಿದಾನಂದ ದ್ವೈತ್ ದಾಸ್. ಲಾಸ್ಟ್ ಎಪಿಸೋಡಲ್ಲಿ ಕುರೇಶ ಮದುವೆ ಆಗೋದು ಅಲ್ಲಿ ತನಕ ನಾನು ನಿಲ್ಲಿಸಿದ್ದೇನೆ. ಈಗ ಈ ಎಪಿಸೋಡಲ್ಲಿ ಕುರೇಶ ಯಾವ ರೀತಿ ಮದುವೆ ಆಗಿ ಹೆಂಡತಿಯನ್ನು ಭಗವಂತನ ಸೇವೆಯಲ್ಲಿ ಇರ್ತಾ ಇದ್ದಾನೆ ಇದನ್ನು ನಾವು ಕಾಣ್ಬೋದು. ಕುರೇಶ ಅವನ ರಾಜ್ಯದಲ್ಲಿ ಯಾರು ಕೂಡ ಬಂದರೂ ಅವರಿಗೆ ಇಲ್ಲ ಅಂತ ಹೇಳುವವಲ್ಲ. ಅವು ಹೇಗೆ ಅಂದರೆ ಬಂಗಾರ ತಟ್ಟೆಯಲ್ಲಿ ಅವರಿಗೆ ದಾನ ಮಾಡ್ತಾ ಇದ್ದ. ಅದು ಕೂಡ ಹೇಗೆ ಅಂದರೆ ಬಂಗಾರ ತಟ್ಟೆ ಅವರು ಕೊಂಡೋಗ್ಬೋದು, ಇಲ್ಲದೆ ಕೊಡ್ಬೋದು, ಅದು ಆಪ್ಷನ್. ಈ ರೀತಿ ಇತ್ತು. ಹಾಗೆ ಒಂದು ದಿವಸ ಕಾಂಚೀಪುರಮಲ್ಲಿ ಲಕ್ಷ್ಮಿ ಕೇಳುವಂಥದ್ದು ಕಾಂಚೀಪೂರ್ಣನ ಹತ್ರ, ಅದೆಂತ ಸೌಂಡ್ ಕೇಳುವಂಥದ್ದು ಅಂತ. ಯಾಕೆಂದ್ರೆ ಕುರೇಶನ ರಾಜ್ಯದಲ್ಲಿ ಅವ ಜೋರಾಗಿ ಗಂಟೆ ಹೊಡಿತಾ ಇದ್ದ, ಅಂದ್ರೆ ಜನರು ಬನ್ನಿ ಅಂತ, ನಾನು ದಾನ ಮಾಡ್ತೇನೆ ಅಂತ. ಹಾಗೆ ಕಾಂಚೀಪೂರ್ಣ ಹೇಳ್ತಾನೆ, ಕುರೇಶ ದೊಡ್ಡ ದಾನಿ, ಅವ ಜನರಿಗೆ ಬಂದವರಿಗೆ ಯಾವ ರೀತಿ ದಾನ ಮಾಡ್ತಾ ಇದ್ದ ಅಂದ್ರೆ ಕೇಳಿದನ್ನೆಲ್ಲ ಕೊಡ್ತಾ ಇದ್ದ, ಅದು ಕೂಡ ಬಂಗಾರ ತಟ್ಟೆಯಲ್ಲಿ. ಈ ರೀತಿಯ ಒಂದು ದಾನ ಇತ್ತು. ಹಾಗೆ ಲಕ್ಷ್ಮಿಗೆ ಖುಷಿ ಆಗ್ತದೆ. ಲಕ್ಷ್ಮಿ ಹೇಳ್ತಾಳೆ ಕಾಂಚೀಪೂರ್ಣನ ಹತ್ರ, ಅವನನ್ನು ಇಲ್ಲಿಗೆ ಬರ್ಲಿಕ್ಕೆ ಒಮ್ಮೆ ಹೇಳುವ ಅಂತ. ಹಾಗೆ ಕಾಂಚೀಪೂರ್ಣ ಹೋಗ್ತಾನೆ ಕುರೇಶನ ಹತ್ರ. ಕುರೇಶನ ಬಳಿ ಹೋಗಿ ಕಾಂಚೀಪೂರ್ಣ ಹೇಳ್ತಾನೆ, ಲಕ್ಷ್ಮಿಗೆ ತುಂಬ ಖುಷಿಯಾಗಿದೆ ನೀನು ಮಾಡುವಂಥ ದಾನ, ಹಾಗಾಗಿ ಲಕ್ಷ್ಮಿ ನಿನ್ನನ್ನು ಕರೆದಿದ್ದಾಳೆ, ನೀನು ಕಾಂಚೀಪೂರ್ಣ ದೇವಸ್ಥಾನಕ್ಕೆ ಬರ್ಬೇಕಂತ. ಈಗ ಕುರೇಶನಿಗೆ ಈ ವಿಷಯ ಕೇಳಿ ದುಃಖ ಆಗ್ತದೆ. ಕುರೇಶ ಹೇಳ್ತಾನೆ, ನಾನು ದಾನಿ ಅಲ್ಲ, ಭಗವಂತ ಎಲ್ಲವನ್ನು ಕೊಡುವಂಥದ್ದು ಭಗವಂತ. ಹಾಗಾಗಿ ನಾನು ಬರೀ ಸೇವಕ. ಲಕ್ಷ್ಮಿ ನನ್ನನ್ನು ಸೇವಕ ಆಗಿ ಗುರುತಿಸಲಿಲ್ಲ, ಅವಳು ನನ್ನನ್ನು ದಾನಿಯಾಗಿ ಗುರುತಿಸಿದ್ದಾಳೆ. ಹಾಗಾಗಿ ಇದು ಸರಿಯಲ್ಲ, ಇದು ತಪ್ಪು. ಈ ರೀತಿ ಹೇಳ್ತಾನೆ ಕುರೇಶ. ಹಾಗಾಗಿ ಅವ ಡಿಸೈಡ್ ಮಾಡ್ತಾನೆ ಎಂತ ಅಂದ್ರೆ, ನಾನು ಈ ರಾಜ್ಯವನ್ನು ಬಿಟ್ಟು ನನ್ನ ಗುರುವಿನ ಬಳಿಗೆ ಹೋಗ್ತೇನೆ ಅಂತ. ಹಾಗಾಗಿ ಅವ ಎಲ್ಲವನ್ನು ದಾನ ಮಾಡಿ ಹೊರಡ್ತಾನೆ. ಹೊರಡುವಾಗ ಅವನ ಹೆಂಡತಿ ಒಂದು ಬಂಗಾರ ತಟ್ಟೆಯನ್ನು ಅವಳ ಬ್ಯಾಗಲ್ಲಿ ಇಡ್ತಾಳೆ. ಕಾಡಿನಲ್ಲಿ ಹೋಗುವಾಗ ಕಳ್ಳರು ಬರ್ತಾರೆ. ಕಳ್ಳರು ಬಂದು ಅವರನ್ನು ಅಟ್ಯಾಕ್ ಮಾಡ್ತಾರೆ. ಆಗ ಭಗವಂತ ಬಂದು ಅವರನ್ನು ಕಾಪಾಡ್ತಾನೆ. ಆ ಕುರೇಶ ಹೇಳ್ತಾನೆ, ಯಾಕೆ ಕಳ್ಳರು ಬಂದ್ರು? ಅದಕ್ಕೆ ಅವನ ಹೆಂಡತಿ ಹೇಳುವಂಥದ್ದು, ನಾನು ಒಂದು ಬಂಗಾರ ತಟ್ಟೆ ಬ್ಯಾಗಲ್ಲಿ ಇಟ್ಟಿದ್ದೆ, ಯಾಕೆಂದ್ರೆ ಎಂತಾದ್ರೂ ನಮ್ಗೆ ಸಂಕಷ್ಟ ಬಂದಾಗ ಇದನ್ನು ನಾವು ಯೂಸ್ ಮಾಡ್ಬೋದಂತ. ಹಾಗಾಗಿ ಇಲ್ಲಿ ಕುರೇಶ ಹೇಳುವಂಥದ್ದು, ಅದನ್ನು ಬಿಸಾಡು, ಇದರಿಂದ ಎಲ್ಲ ಆಗುವಂಥದ್ದು. ಹಾಗಾಗಿ ಆ ಹೆಂಡತಿ ಅದನ್ನು ದೂರ ಬಿಸಾಡ್ತಾಳೆ. ಉಳಿದ ಭಾಗವನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಕಾಣುವ. ಹರೇ ಕೃಷ್ಣ.